JDS ಮತಗಳನ್ನು ನಾವು ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿರುವಂತ BY ರಾಘವೇಂದ್ರಿಗೆ ಕೊಟ್ಟು ಹೆಚ್ಚಿನ ಅಂತರದಲ್ಲಿ ಬಿಜೆಪಿಯ ಲೋಕಸಭಾ ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ನಮಸ್ತೆ ಸ್ಟುಡಿಯೋದಲ್ಲಿ ಇವತ್ತು ಶಿವಮೊಗ್ಗ ಜಿಲ್ಲಾ JDS ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಖ್ಯಾತ ವಕೀಲರು, ಕೃಷಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಆಗಿರುವಂತಹ ಮೇದೋಳ್ಗೆ ರಾಮಸ್ವಾಮಿ ಅವರಿದ್ದಾರೆ. ಅವರು ಇವತ್ತು ಅವರ ನೂತನ ಆಯ್ಕೆ ಜೊತೆಗೆ ಪಕ್ಷದ ಬಗ್ಗೆ ಒಂದೆರಡು ಮಾತನಾಡ್ತಾರೆ. ಮೊದಲನೇದಾಗಿ ನಮ್ಮ ಪಕ್ಷದ ವರಿಷ್ಠರಾಗಿರುವ ದೇವೇಗೌಡರಿಗೆ, ಕುಮಾರಸ್ವಾಮಿಗೆ ನಾನು ನಮಸ್ಕರಿಸ್ತೇನೆ. ಮತ್ತು ಹಾಗೆ ನಮ್ಮನ್ನು ಜಿಲ್ಲಾ JDS ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿರುವಂಥ ಜಿಲ್ಲಾ JDS ಅಧ್ಯಕ್ಷರಾದಂಥ ಡಾಕ್ಟರ್ ಕಡದಾಳ್ ಗೋಪಾಲಣ್ಣ ಮತ್ತು ಅವರ ಎಲ್ಲ ಪದಾಧಿಕಾರಿಗಳಿಗೂ ಸಹ ನಾವು ನಮಸ್ಕರಿಸುತ್ತಾ, ನಮ್ಮ ಧ್ಯೇಯ ನಾನು ಸಾಗರ, ಸೊರಬ, ಹೊಸನಗರ ನ್ಯಾಯಾಲಯಗಳಲ್ಲಿ ನ್ಯಾಯವಾದಿಯಾಗಿ ಸುಮಾರು 20 ವರ್ಷಗಳ ಕೆಲಸ ಮಾಡಿದ್ದೇನೆ. ಹಾಗೆ ತೀರ್ಥಹಳ್ಳಿಯವರಾದ ನಾನು ತೀರ್ಥಹಳ್ಳಿಯಲ್ಲೂ ಕೆಲವು ಪ್ರಕರಣಗಳಿಗೆ ನಾನು ವಕೀಲರಾಗಿ ಕೆಲಸ ಮಾಡಿದ್ದೀನಿ. ಹಾಗಾಗಿ ಎಲ್ಲ ಕಡೆ ನನಗೆ ಪರಿಚಯಸ್ಥರು ಇರುವುದರಿಂದ ನಾನು ಜಿಲ್ಲೆಯಾದ್ಯಂತ ಪಕ್ಷವನ್ನು ಕಟ್ಟಲು ಮತ್ತು ಪಕ್ಷವನ್ನು ಉನ್ನತವಾಗಿ ಸಂಘಟನೆ ಮಾಡಲಿಕ್ಕೆ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ನಮ್ಮ JDS ಪಕ್ಷ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸಿನ ಮಿತ್ರ ಪಕ್ಷವಾಗಿದೆ. ಈ ಬಾರಿ ಆ ಕಾರಣದಿಂದ ನಮ್ಮ ವರಿಷ್ಠರು ನಮಗೆ ಸೂಚಿಸಿದ್ದಾರೆ, ಎಲ್ಲಿ JDS ಅಭ್ಯರ್ಥಿಗಳು ಕಣದಲ್ಲಿ ಇಲ್ಲೋ ಅಂತ ಕ್ಷೇತ್ರದಲ್ಲಿ JDS ಮುಖಂಡರು, ಕಾರ್ಯಕರ್ತರು, ಮತದಾರರು ಬಿಜೆಪಿಯ ಅಭ್ಯರ್ಥಿಯನ್ನು ಬೆಂಬಲಿಸಬೇಕು ಅಂತ ಹೇಳಿದ್ದಾರೆ. ಆ ಪ್ರಕಾರ ಆ ಸೂಚನೆ ಮೇರೆಗೆ ನಾವು ಪ್ರಾಮಾಣಿಕವಾಗಿ ಕಾರ್ಯಕರ್ತರನ್ನು ಭೇಟಿಯಾಗಿ ಆನಂತರ ಕಾರ್ಯಕರ್ತರು ಮತದಾರರನ್ನು ಭೇಟಿ ಮಾಡಿ ಹೆಚ್ಚಿನ JDS ಮತವನ್ನು ಸಂಪೂರ್ಣ ಅಂತ ಹೇಳ್ಬೋದು, ಹೆಚ್ಚಿನ ಅನ್ನೋಕ್ಕಿಂತ ಸಂಪೂರ್ಣ JDS ಮತಗಳನ್ನು ನಾವು ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿರುವಂತ BY ರಾಘವೇಂದ್ರಿಗೆ ಕೊಟ್ಟು ಹೆಚ್ಚಿನ ಅಂತರದಲ್ಲಿ ಬಿಜೆಪಿಯ ಲೋಕಸಭಾ ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. JDS ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತೀರ, ಮುಂದೆ ಈ ಮಲೆನಾಡಿನ ಸಮಸ್ಯೆಗಳು ಅಥವಾ ಜನರ ಪರವಾದ ಹೋರಾಟಗಳು ನಿಮ್ಗೆ ಹೇಗಿರುತ್ತೆ ಸರ್? ಈ ತೀರ್ಥಹಳ್ಳಿಯಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಕೃಷಿಯಲ್ಲಿ ತೊಡಗಿದ್ದಾರೆ. ಬಹುತೇಕ ಸಮಸ್ಯೆಗಳು ಕೃಷಿಯಲ್ಲಿ ಕಾಣ್ತಾ ಇದ್ದಾವೆ. ಎಲೆಚುಕ್ಕೆ ರೋಗ ಇರ್ಬೋದು, ಇನ್ನು ಬೇರೆ ಬೇರೆ ಹಳದಿ ರೋಗ ಇರ್ಬೋದು, ಅಡಿಕೆ ತಗುಲಿದಂತ ಇದು ಅಲ್ಲದೆ ಇವು ಎಲ್ಲ ವಾತಾವರಣದಲ್ಲಿ ಬಂದ ಕಾಯಿಲೆಗಳಾದ್ರೆ, ನಮ್ಮಲ್ಲಿ ಈಗ 15-20 ವರ್ಷಗಳಿಂದ ಫಲವತ್ತತೆ ಉಳ್ಳುವಂತಹ ಭೂಮಿಯಲ್ಲಿ ಅಗರ್ವುಡ್ ಅಂತ ಹೇಳಿ ಒಂದು ಗಿಡವನ್ನು ಕಂಪನಿ ಕೊಟ್ಟಿದೆ. ಅದ್ರ ಪ್ರಕಾರ ಗಿಡವನ್ನು ಅವರ ನಂಬಿಕೆ ಮೇಲ್ಗಡೆ ನಾವು ಬೆಳೆಸಿದ್ದೇವೆ ರೈತರು. ಆದ್ರೆ ಅವತ್ತು ದುಬಾರಿ ರೇಟ್ನಲ್ಲಿ ತೆಗೆದುಕೊಂಡು ರೈತರು ಬೆಳೆದಂತ ಅಗರ್ವುಡ್ ಬಗ್ಗೆ ಕರೆಕ್ಟ್ ಮಾಹಿತಿ ಇಲ್ಲ. ಆ ನಂತರದಲ್ಲಿ ಅಗರ್ವುಡ್ ಪಕ್ವವಾಗಿದೆ, ಆ ಕಂಪನಿಯವರು 100 ಮರಕ್ಕೆ 3 ಲಕ್ಷ ರೂಪಾಯಿ ರೈತರಿಂದ ತೆಗೆದುಕೊಂಡು ಅದಕ್ಕೆ ಎವಾಕ್ಯುಲೇಷನ್ ಅಂತ ಹೇಳಿ ಒಂದು ಪ್ರೊಸೀಡಿಂಗ್ಸ್ ಅನ್ನು ಮಾಡಿ ಅದರಿಂದ ಅದಕ್ಕೆ ಇಂಜೆಕ್ಟ್ ಮಾಡಿ ಅದರಿಂದ ನಾವು ಅಗರ್ ಉತ್ಪತ್ತಿ ಮಾಡ್ತೀವಿ ಅಂತ ಹೇಳಿ ನಂಬಿಸಿ ಮರವನ್ನು ಸಾಯಿಸಿ ಅದರಿಂದ ನಂತರದಲ್ಲಿ ನಮ್ಗೆ ಅಗರ್ ಬರ್ತದೆ ಅಂತ ಹೇಳಿದ್ರು. ಅದನ್ನ ನಂಬಿ ರೈತರು ಒಂದು ಮರಕ್ಕೆ 3,000-4,000 ರೂಪಾಯಿ ದುಡ್ಡು ಕೊಟ್ಟು ಮರ ಸತ್ತಿದೆ ಈಗ. ಆದ್ರೆ ಮರ ಸತ್ತು 3-4-5 ವರ್ಷ ಆದ್ರೂ ಸಹಿತ ಆ ಮರವನ್ನು ತೆಗೆದುಕೊಂಡು ಹೋಗಿಲ್ಲ. ಹೀಗಾಗಿ ಆ ಮರಗಳು ಸಾಫ್ಟ್ ವುಡ್ ಆಗಿದ್ರಿಂದ ಕೊದೆಯಾಗಿ ಬಿದ್ದು ಅದು ಕಟ್ಟಿಗೆಗೂ ಬರುವಂಗೆ ಆಗಿ ಎಲ್ಲವೂ ಬುಡ ಸೇರಿದವೆ. ಅಂದ್ರೆ ಇದು ದೊಡ್ಡ ಮಟ್ಟದ ರೈತರಿಗೆ ಲಾಸು.
ಹಾಗಾಗಿ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಾವು ಭಾರಿ ದೊಡ್ಡ ಹೋರಾಟವನ್ನು ಮಾಡಲಿಕ್ಕೆ JDS ಪಕ್ಷ ಮತ್ತು ನಾವು ಅದಕ್ಕೆ ಬದ್ಧರಿದ್ದೇವೆ. ಮತ್ತೆ ರೈತರಿಗೆ ನ್ಯಾಯ ಈ ವಿಚಾರದಲ್ಲಿ ಕೊಡಿಸ್ತೀವಿ. ಈ ಒಂದು ವೇಳೆ ಏನಾದ್ರು ಇವರು ಎಚ್ಚೆತ್ತುಕೊಂಡಿಲ್ಲ ಅಗರ್ವುಡ್ ಸಂಸ್ಥೆಯವರು ಅಂತ ಹೇಳಿದ್ರೆ ಇವ್ರ ಬಗ್ಗೆ ಲೀಗಲ್ ಆದಂತ ನಾವು ಹೋರಾಟವನ್ನು ಮಾಡ್ತೀವಿ ನಾವು ನ್ಯಾಯಾಲಯಗಳಲ್ಲಿ ರೈತರ ಪರವಾಗಿ. ಮತ್ತೆ ಈ ಅಡಿಕೆ ಬೆಳೆಯುವ ರೈತರು, ಈ ಭಾಗದ ರೈತರು ಎಲೆ ಚುಕ್ಕೆ ರೋಗದಿಂದ, ನೀರು ಸರಿಯಾಗಿ ಇಲ್ದಿದ್ರಿಂದ ತುಂಬಾನೇ ಕಷ್ಟದಲ್ಲಿದ್ದಾರೆ. ಈಗ 5-6 ವರ್ಷದಿಂದ ಅತಿವೃಷ್ಟಿ ಅನಾವೃಷ್ಟಿಯಿಂದ. ನಾನು ಹೇಳ್ತೀನಿ ಈ ಸಂದರ್ಭದಲ್ಲಿ, ಮನಿ ಲೆಂಡಿಂಗ್ ಅಂಡ್ ಪಾನ್ ಬ್ರೋಕರ್ ಆಕ್ಟ್ ಅನ್ನು ಸರ್ಕಾರ ಇಂಪ್ಲಿಮೆಂಟ್ ಮಾಡಬೇಕು. ಇಂಪ್ಲಿಮೆಂಟ್ ಅಂತಂದ್ರೆ ಅದನ್ನು ತೀಕ್ಷ್ಣವಾಗಿ ಇಂಪ್ಲಿಮೆಂಟ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಅದರಿಂದ ಆ ಒಂದು ಏನು 2004 ದಿ ಪ್ರಿವೆನ್ಷನ್ ಆಫ್ ಎಕ್ಸಾರ್ಬಿಟೆಡ್ ಆಕ್ಟ್ ಆಯ್ತಲ್ಲ, ಆ ಆಕ್ಟಿನ ಪ್ರಕಾರದಲ್ಲೂ ಸಹಿತ ಇಂಟ್ರೆಸ್ಟ್ ಎರ್ರಾಬೇರಿ ಇಂಟ್ರೆಸ್ಟ್ ಹಾಕ್ತಾ ಇದ್ದಾರೆ ರೈತರಿಗೆ. ಪಾನ್ ಬ್ರೋಕರ್ ಅಂತ ದಲ್ಲಾಳಿ ಮಂಡಿಗಳಲ್ಲೂ ಸಹಿತ, ಎಲ್ಲರೂ ಅಂತ ಇಲ್ಲ, ಕೆಲವು ದಲ್ಲಾಳಿ ಮಂಡಿಗಳಲ್ಲಿ. ಇದನ್ನು ಆದಷ್ಟು ಬೇಗ ಹತೋಟಿ ತರಲಿಲ್ಲ ಅಂದ್ರೆ ರೈತರಿಗೆ ತುಂಬಾ ದೊಡ್ಡ ಸಮಸ್ಯೆ ಆಗ್ತದೆ. ಇವತ್ತು ಏನು ಆಕ್ಟಿನ ಪ್ರಕಾರದಲ್ಲಿ ನಾವು ಪ್ಲೆಡ್ಜ್ ಮಾಡಿದಂತ ಗೂಡ್ಸ್ ಅಡಿಕೆಯನ್ನು ನಾವು ನಿಮ್ಮಲ್ಲಿ ಮಂಡಿಯಲ್ಲಿ ಇಟ್ಟು ಅದ್ರ ಮೇಲೆ ಸಾಲ ತಂದ್ರೆ 14% ಮೇಲ್ಗಡೆ ಇಂಟ್ರೆಸ್ಟ್ ಹಾಕಬಾರದು. ನಮ್ಮ ಗುಡ್ ವಿಲ್ಲಿಗೆ ಅವ್ರು ಕೊಡುವಂತ ಆ ಒಂದು ಸಾಲಕ್ಕೆ 16% ಮೇಲ್ಗಡೆ ಹಾಕಬಾರ್ದು ಅಂತ ಆಕ್ಟ್ ಹೇಳ್ತದೆ. ಆದ್ರೆ ಆ ಆಕ್ಟ್ ಅನ್ನು ಬದಿ ಇಟ್ಟು ಇವ್ರಿಗೆ ಬಂದ ಹಾಗೆ ಇವ್ರು ಇಂಟ್ರೆಸ್ಟ್ ಅನ್ನು ಹಾಕಿ ಪಟ್ಟಿ ಮಾಡಿ ಕೆದರಿ ಕೊಡ್ತಾ ಇದ್ದಾರೆ. ಹಾಗಾಗಿ ಇದನ್ನು ಸಹಿತ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ಈ ಗಮನಕ್ಕೆ ತಂದು ಇದ್ರ ಬಗ್ಗೆನೂ ಸಹಿತ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡ್ತೀವಿ. ಸಂಸತ್ನಲ್ಲಿ ರೈತ ಪ್ರತಿನಿಧಿಗಳಾಗ್ಲಿ ಕಾರ್ಮಿಕ ಪ್ರತಿನಿಧಿಗಳಾಗ್ಲಿ ಆಯ್ಕೆ ಇಲ್ಲ. ಈ ಸಂದರ್ಭದಲ್ಲಿ ಈ ಬಾರಿ ಕುಮಾರಸ್ವಾಮಿ ಅವರು ಹೆಚ್ಚಿನ ಅಂತರದಲ್ಲಿ ಗೆದ್ದು ಸಂಸತ್ ಪ್ರವೇಶಿಸುವುದು 100ಕ್ಕೆ 100 ಸತ್ಯ. ಹಾಗಾಗಿ ಕುಮಾರಸ್ವಾಮಿ ಅವರು ಅಲ್ಲಿ ರೈತ ಪ್ರತಿನಿಧಿಯಾಗಿ ರೈತರಿಗೆ ನ್ಯಾಯ ಸಿಕ್ಕುವ ರೀತಿಯಲ್ಲಿ ಸಂಸತ್ನಲ್ಲಿ ಕೆಲಸ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಅವರು ಕೃಷಿ ಸಚಿವರಾದ್ರೂ ಆಗುವುದು ನಿಶ್ಚಿತ ಅಂತ ಹೇಳಿ ಬಹುತೇಕ ಜನರ ಅಭಿಪ್ರಾಯ. ಹಾಗಾಗಿ ಕುಮಾರಸ್ವಾಮಿ ಅವರ ಕೈಯನ್ನು ಬಲಪಡಿಸ್ಬೇಕಂದ್ರೆ ರೈತ ವರ್ಗದವರು ನಾವು JDS ಅಭ್ಯರ್ಥಿ ಇದ್ದಲ್ಲಿ JDS ಅಭ್ಯರ್ಥಿ ಪರವಾಗಿ, JDS ಅಭ್ಯರ್ಥಿ ಇಲ್ಲದಲ್ಲಿ NDA ಅಭ್ಯರ್ಥಿ ಪರವಾಗಿ ನಾವು ಪ್ರಾಮಾಣಿಕ ಕೆಲಸವನ್ನು ಮಾಡಿದಾಗ ಮಾತ್ರ ರೈತರಿಗೆ ನ್ಯಾಯ ಸಿಗ್ಲಿಕ್ಕೆ ಅನುಕೂಲ ಆಗ್ತದಂತ ಇನ್ನೊಮ್ಮೆ ಎಲ್ಲ ರೈತ ವರ್ಗದವರಿಗೂ ನಾನು ನಮಸ್ಕರಿಸುತ್ತಾ, ಈ ಬಾರಿ NDA ಗೌರ್ಮೆಂಟ್ ಅನ್ನೇ ತಂದ್ರೆ ನಿಜವಾಗಿ ರೈತರಿಗೆ ಅನುಕೂಲ ಆಗ್ತದಂತ ಇನ್ನೊಮ್ಮೆ ನಾನು ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ.